ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಬುಧವಾರ ಸಂಜೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಇನ್ನು ಎಕ್ಸ್ಟ್ರಾ ಮಾಡ್ಕೊಂಡಿಲ್ಲ, ಜಸ್ಟ್ ಕಡಲೆ ಬೀಜನ ಹುರ್ಕೋತಾ ಇದೆ. ಅದರ ಜೊತೆಗೆ ಬಿಸಿ ಬಿಸಿ ಸಂಜೆ ಟೀ ಜೊತೆಗೆ ಕಡಲೆ ಬೀಜ ಹುರ್ಕೋತಾ ಇದೆ. ಅವನಿಗೂ ಕೂಡ ಸ್ವಲ್ಪ ಹಾಲು ಕಾಯಿಸ್ಕೊಳ್ಳೋಣ ಅಂತೇಳಿ ಫಸ್ಟೇ ಅವನಿಗೆ ಹಾಲು ಕಾಯಿಸಿ ಎತ್ತಿಟ್ಬಿಟ್ಟು ನಾನು ಟೀಗೆ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಕಡಲೆ ಬೀಜ ಕೂಡ ಹುರ್ಕೋತಾ ಇದೆ. ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೆ ನನಗೆ ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ಇರಲೇಬೇಕು ಅಂತ. ಹಾಗಾಗಿ ಸಾಮಾನ್ಯವಾಗಿ ಯಾವಾಗ್ಲೂ ಕೂಡ ನಾನು ಕಡಲೆ ಬೀಜ ಸ್ನ್ಯಾಕ್ಸ್ಗೆ ಜಾಸ್ತಿನೇ ಬಳಸ್ಕೊತಾ ಇರ್ತೀನಿ. ಯಾಕಂತಂದ್ರೆ ಅದು ಹೆಲ್ದಿ ಫುಡ್ ಕೂಡ ಹೌದಲ್ವಾ. ಅದ್ಬಿಟ್ಟು ಈ ಎಣ್ಣೆ ಪದಾರ್ಥಗಳೆಲ್ಲ ಅಷ್ಟೇ ಕಡಿಮೆನೇನೆ. ಬಿಸಿಯಾಗಿದ್ದಾಗ, ಫುಲ್ ಸ್ಟ್ರೆಸ್ಸಲ್ಲಿ ಇದ್ದಾಗ, ಫುಲ್ಲು ಬಿಸಿ ಮೈಂಡೆಡ್ ಇದ್ದಾಗ ಬಿಸಿಯಾಗಿ ಸ್ಟ್ರಾಂಗ್ ಆಗಿ ಒಂದು ಕಪ್ ಟೀ ಕುಡಿದ್ಬಿಟ್ರಂತೂ ಎಷ್ಟು ರಿಲೀಫ್ ಅನ್ಸುತ್ತಲ್ವಾ. ಅದು ನನಗೂ ಅನುಭವ ಕೂಡ. ಆದರೆ ಅತಿ ಆದರೆ ಅಮೃತನ ವಿಷಯ ಆಗುತ್ತೆ. ಎಷ್ಟೊಂದು ಜನ ಟೀಗಂತೂ ತುಂಬ ಅಡಿಕ್ಟ್ ಆಗಿರುತ್ತೆ. ಅದರಿಂದ ಇತ್ತೀಚಿನ ದಿನಗಳಲ್ಲಿ ಟೀ ಪುಡಿಗೆಲ್ಲ ಕೆಮಿಕಲ್ಸು, ತುಂಬಾ ಕೆಮಿಕಲ್ಸ್ ಬಳಸ್ತಿರೋದ್ರಿಂದ ಅದಕ್ಕೇ ಜಾಸ್ತಿ ಟೀ ಕುಡಿಯೋದ್ರಿಂದನೇ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಆಗ್ತಿದೆ. ಬಟ್ ನಾನೆಲ್ಲ ಒಂದೊಂದೇ ಅಷ್ಟೇ, ಬೆಳಿಗ್ಗೆ ಒಂದು ಕಪ್ಪು, ಸಂಜೆ ಒಂದು ಕಪ್ ಇಷ್ಟೇ, ಇದ್ರ ಮೇಲೆ ತೊಗೊಳ್ಳಲ್ಲ. ಫೈನಲಿ ಟೀ ಕೂಡ ರೆಡಿಯಾಗಿ ಪಾಪಗೂ ಕೂಡ ಒಂದು ಲೋಟ ಹಾಲು ಕಾಯಿಸ್ಕೊಂಡು ಕುಡಿತಾ ಇದ್ವಿ. ಅವನಂತೂ ಹಾಲು ಕಾಯಿಸಿ ಇಟ್ಟಾಗಿಂದ ಅವ್ನು ಬರೀ ಆಚೆಗೇನೆ, ಹೊರಗಡೆ ಎಲ್ರಿಗೂ ಹುಡುಗರಿಗೆಲ್ಲ ಸ್ಕೂಲ್ ಅಂಗನವಾಡಿ ಬಿಟ್ಟಿರುತ್ತಲ್ವ, ಅವರು ಬಂದಿರ್ತಾರೆ, ಇವಂದು ಆಗಿರುತ್ತೆ ತಡೆದೇ. ಅದೇ ಇವನು ಬರೋದನ್ನೇ ಪಾಪ ಹುಡುಗರು ಕೂಡ ಕಾಯ್ತಿರ್ತಾರೆ. ಎಷ್ಟು ಬೇಗ ಎಲ್ಲರೂ ಫ್ರೆಂಡ್ಸ್ ಆಗ್ಬಿಟ್ರು. ಇವನು ಕೂಡ ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟು ಅವ್ನು ಬರ್ತಿದ್ದಾಗೆ ಅವ್ರು ಈಗಿನ ಒಂದು 2-3 ಡೇಸಿಂದ ಅಷ್ಟೇ ಫ್ರೆಂಡ್ಸು. ಆಗಲೇ ಅಮ್ಮ ನೋಡ್ರಿ ನನ್ನ ಫ್ರೆಂಡ್ಸು, ಹುಡುಗ ಕಣೋ ಅಂತಂದರೆ, ಇಲ್ಲ ಅಮ್ಮ ನನ್ನ ಫ್ರೆಂಡ್ಸ್ ಅವರು ಅಂತ ಅಂದ್ಕೊಂಡು ಅವರು ಕೂಡ ಸಚ್ಚಿ ಅಂತಲೇ ಕೂಕೋತಿರ್ತಾರೆ. ಇವನು ಕೂಡ ಚೆನ್ನಾಗಿ ಮಿಂಗಲ್ ಆಗ್ತಾನೆ. ಅವ್ರು ಇದ್ಬಿಟ್ರೆ ಸಾಕು, ಬರೀ ಆಟ ಆಡ್ಕೊಂಡೇ ಇದ್ದು ಬಿಡ್ತಾನೆ. ಇಲ್ಲ ಅಂತಂದರೆ ನನ್ನ ತಲೆ ಚೆನ್ನಾಗಿ ತಿಂತಾನೆ. ನನ್ನ ತಲೆ ತಿನ್ನೋದ್ರ ಜೊತೆಗೆ ಅವನು ಕೂಡ ಚೆನ್ನಾಗಿ ಕಜಾಯ ತಿಂತಾನೆ. ನೋಡಿ ಈಗಲೂ ಅಷ್ಟೇ ಹಾಲು ಕಾಯಿಸಿಟ್ಟೆ, ಹಾಲು ಹಾರ್ಲಿ ಇರಮ್ಮ ನಾನು ಕುಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವಾಗಿಂದ ಅಲ್ಲಿಂದಿಲ್ಲ ತಿರುಗಾಡ್ತಾನೆ, ಇಲ್ಲಿಂದ ಅಲ್ಲಿಗೆ ತಿರುಗಾಡ್ತಾನೆ. ಅದ್ರ ಜೊತೆಗೆ ಸೆಂಟ್ರಲ್ಲಿ ನೀವು ನೋಡಿದ್ರಿ ಅನಿಸುತ್ತೆ, ಮಾವಿನ ಹಣ್ಣು ಕೂಡ ಆವಾಗ ಮಾವಿನಕಾಯಿ ಕೊಯ್ಕೊಡಮ್ಮ ಅಂತ ಹೇಳ್ಬಿಟ್ಟು ತೊಗೊಬಂದ. ಹಂಗೂ ಪಕ್ಕಕ್ಕಿಟ್ಟು ಫಸ್ಟ್ ನೀನು ಹಾಲು ಕುಡಿ ಅಂತೇಳಿ ಅವನಿಗೆ ಕೊಡಿಸ್ತಾ ಇದ್ದೀನಿ. ಅಲ್ಲಿ ನೋಡಿ ನೀವು, ಅದು ಕೊಡು, ಇದು ಕೊಡು, ಹಂಗೆ ಮಾಡು, ಹಿಂಗೆ ಮಾಡು. ಹಬ್ಬಬ್ಬ ಎಷ್ಟು ತುಂಟ ಇದ್ದಾನೆ ಇವನು ಅಂತಂದರೆ, ಇವನ ಜೊತೆಗೆ ನಮ್ಮ ಪುಟ್ಟವ್ನು ಸೇರ್ಕೊಬಿಟ್ರೆ ಆಯಿತು ನನ್ನ ಕತೆ ಮಾರಿ ಹಬ್ಬ ನನಗೆ. ಫೈನಲಿ ಟೀ ಕಾಫಿ ಕೂಡ ಕುಡ್ಕೊಂಡು ಅದ್ರ ಜೊತೆಗೆ ನಂದು ಕೂಡ ಸ್ವಲ್ಪ ಕೆಲಸಗಳಿತ್ತು. ನಾನು ಟೀ ಕಾಫಿ ಕುಡ್ದಾದ್ಮೇಲೆ ನನ್ನ ಕೆಲಸ ಮುಗಿಸ್ಕೋತಾ ಇದ್ದೆ. ಒಂದು 7:30-8 ಗಂಟೆ ಹಂಗೆ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ನಂದು ಇವಾಗ ರಾತ್ರಿ ಊಟ ಕೂಡ ಶುರು ಮಾಡಿಕೊಂಡೆ. ಇವತ್ತು ರಾತ್ರಿ ಊಟಕ್ಕೆ ಹುಳಿ ಮಾಡಿಕೊಂಡು ಮುದ್ದೆ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಇವಾಗ ಮಳೆ ತುಂಬ ಜಾಸ್ತಿ ಆಗ್ತಿರೋದ್ರಿಂದ ಈ ಕೋಲ್ಡ್ಗೆ, ವೆದರ್ ಕೋಲ್ಡ್ ಇರೋದಕ್ಕೆ ಈ ಹುಳಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇದನ್ನು ತುಂಬ ಸಿಂಪಲ್ಲೇ ಮಾಡ್ಕೊಳ್ಳೋದು. ಏನೂ ಇಲ್ಲ, ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಟಿದೆ, ಹುಣಸೆ ಹುಳಿಬೇಕಲ್ವ. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಹುಳಿಕಾಳು ಕೂಡ ಉಗುರು ಬೆಚ್ಚಗೆ ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಒಗ್ಗರಣೆಯಲ್ಲೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದು ಒಂದು ನಿಮಿಷ ಹುರ್ಕೊಂಡಾದ್ಮೇಲೆ ನಾವೇನು ಹುಳಿ ಕಾಯಿಸಿ ಇಟ್ಕೊಂಡಿದ್ವಲ್ಲ ಆ ಹುಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ನನಗೆ ಎಷ್ಟು ಬೇಕು ಸಾಂಬಾರು ಪುಡಿ ಅಷ್ಟು, ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಕೂಡ ಹಾಕೋತಾ ಇದ್ದೀನಿ. ಹಾಕೊಂಡು ನಾನು ಉರಿನ ಮೀಡಿಯಮ್ಗೆ ಇಟ್ಕೊಂಡಿದ್ದೆ, ಚೆನ್ನಾಗಿ ಆಗ್ತಾ ಇದೆ. ನೀವು ನೋಡ್ತಿರ್ಬೋದು. ನಾನೇನು ಇಷ್ಟು ಕಡಿಮೆ ಕ್ವಾಂಟಿಟಿ ಮಾಡ್ತೀನಿ ಅಂದರೆ ನಮಗೆ ಇಷ್ಟೇ ಸಾಕು. ಕರೆಕ್ಟಾಗಿ ನಾನು ಒನ್ ಟೈಮ್ಗೆ ಮಾಡ್ಕೊಳ್ಳೋ ಅಂಥದ್ದು. ನಾನು ಕರೆಕ್ಟಾಗಿ ಅಷ್ಟನ್ನೇ ಮಾಡ್ಕೋತಾ ಇದ್ದೀನಿ. ಚೆನ್ನಾಗದು ನಾನು ಹೆಂಗೆ ಅಂದರೆ ಆದಷ್ಟು ಇದನ್ನು ಪಾತ್ರೆನಲ್ಲೇ, ಕುಕ್ಕರಲ್ಲಿ ಮಾಡೋದಕ್ಕಿಂತ ಬರೀ ಪಾತ್ರೆಲೇ ಕುದಿಸ್ಬಿಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನಾವೆಲ್ಲ ನಾನು ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗುತ್ತೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕುಕ್ಕರಲ್ಲೇ ಅದರಲ್ಲೇ ಚೆನ್ನಾಗಿ ಕುದಿಸಿ ಕಾಯಿಸಿ ಒಂದು ನಿಮಿಷ ವಿಜಿಲ್ ಬರೋದು, ಒಂದು 2-3 ಮಿನಿಟ್ಸ್ ಅಂದಾಗ ನಾನು ಕುಕ್ಕರ್ ಮುಚ್ಚುತ್ತೀನಿ. ಹಾಕ್ಕೊಂಡಿದ್ದೆ. ಇದು ಕೂಡ ಸಾಂಬಾರು ಪುಡಿ ಹಾಕಿದ್ದೆ ಅಲ್ವಾ. ಅದಾದಮೇಲೆ ಉಪ್ಪು ಕೂಡ ರುಚಿಗೆ ಬೇಕಾದಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರ ಚೆನ್ನಾಗಿ ಇನ್ನೂ ಮಳಿಬೇಕು ಅಂತ ಹೇಳ್ಬಿಟ್ಟು ಮಳಿಸ್ಕೊತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಕೂಡ ನಾನು ಹುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಲಾಸ್ಟಿಗೆ ಇನ್ನೇನು ಮುಚ್ಚಳ ಕ್ಲೋಸ್ ಮಾಡೋದು ಅನ್ನೋ ಟೈಮಲ್ಲಿ ನಾನು ಮುಚ್ಕೋತೀನಿ. ನೀವು ನೋಡ್ತಾ ಇರ್ಬೋದು, ಕಾಯಿ ಕೂಡ ಇವಾಗ ಲಾಸ್ಟಿಗೆ ಸೇರಿಸ್ಕೊತೀನಿ, ತೆಂಗಿನಕಾಯಿ ತುರಿ. ಈ ಒಂದು ಚಳಿಗೆ, ಕೋಲ್ಡ್ಗೆ ಇದನ್ನು ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಏನಾದರೂ ನೆಗಡಿ, ಕೆಮ್ಮಿದ್ರೆ ಇದು ಸ್ವಲ್ಪ ಹೀಟು. ಹುಳಿಕಾಳನ್ನ ಬೇಯಾಕ್ಬಿಟ್ಟು ಮಾಡಿದ್ರೆ ತಂಪು ಅಂತ ಹೇಳ್ತಾರೆ, ಈ ಥರ ಹುರಿದ್ಬಿಟ್ಟು ಮಾಡಿದ್ರೆ ಹೀಟು ಅಂತ ಹೇಳ್ತಾರೆ. ಇದ್ರ ಜೊತೆಗೆ ನಾವು ದಪ್ಪ ಈರುಳ್ಳಿ ಹಾಕೋ ಬದಲು ಸಣ್ಣ ಈರುಳ್ಳಿ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ಹೆಲ್ದಿ ಅಂತಲೇ ಹೇಳ್ಬೋದು. ನಾನು ಹೇಳ್ದಾಗೆ ನೆಗಡಿ, ಕೆಮ್ಮಿಗೆಲ್ಲ ತುಂಬ ಒಳ್ಳೆಯದು. ಗಂಟ್ಲು ಕಿರಿಕಿರಿ ಆಗಿದ್ರೆ ಬಿಸಿಯಾಗಿ ಈ ಚಳಿ ಟೈಮಲ್ಲಿ, ಮಳೆ ಬರೋ ಟೈಮಲ್ಲಿ ಮಾಡ್ಕೊಂಡು ಅದಕ್ಕೆ ಬಿಸಿಯಾಗಿ ಮುದ್ದೆ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಅದರ ಜೊತೆಗೆ ಪಕ್ಕದಲ್ಲಿ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೆ. ನಾನು ಬೆಳಗ್ಗೆ ಸ್ವಲ್ಪ ಅನ್ನ ಇಟ್ಕೊಂಡಿದ್ದು, ಅನ್ನನೂ ಹಾಕ್ಬಿಟ್ಟು ಆ ಮುದ್ದೆಗೆ ಚೆನ್ನಾಗಿ ಬೇಯಿಸ್ಕೊಂಡು ಪುಡಿ ಹಾಕ್ಕೊಂಡು, ರಾಗಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮುದ್ದೆ ಮಾಡ್ಕೊಂಡಿದ್ದೆ. ಫೈನಲಿ ಊಟ ಕೂಡ ರೆಡಿ ಆಯಿತು ಫ್ರೆಂಡ್ಸ್. ನನಗೂ ಸಚ್ಚಿಗೂ ಸ್ವಲ್ಪ ಅನ್ನ ಕೊಟ್ಟು ನಾನು ಕೂಡ ಮುದ್ದೆ ಸಾಂಬಾರು ಹಾಕ್ಕೊಂಡಿದ್ದೆ. ಸಖತ್ತಾಗಿ ಬಂದಿತ್ತು ಸಾಂಬಾರು. ನಾನು ಹೆಂಗೆ ಬರುತ್ತೋ ಅಂದ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಇವತ್ತಿನ ಕತೆ ಫ್ರೆಂಡ್ಸ್.
ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.